99% ಈ ರೋಡ್ ಓಪನ್ ಆಗಿದೆ ಅಂತ ನಾನೇ ಒಂದು ವಿಡಿಯೋ ಹಾಕಿದ್ದೆ ಅವಾಗ್ಲೇನೆ. ಈಗ 100% ಓಪನ್ ಆಗಿದೆ ನೋಡಿ, ನೀವೇ ನೋಡ್ಬೋದು. 100% ಈ ರೋಡ್ ಓಪನ್ ಆಗಿದೆ. ಇವಾಗ ಮೈಸೂರು ರೋಡ್ಗೆ ಆರಾಮಾಗಿ ಹೋಗ್ಬೋದು. ನೋಡ್ರಿ, ಆಲ್ರೆಡಿ ಇಲ್ಲಿ ಸಿಗ್ನಲ್ ಕೂಡ ಹಾಕ್ಬಿಟ್ಟಿದ್ದಾರೆ. ಇದು ಒಳ್ಳೆ ಕೆಲಸನೇ ಇದು. ಯಾಕೆ ಅಂತಂದ್ರೆ ಹಂಗೆ ಏನಾದ್ರು ಇಲ್ಲಿ ರೋಡ್ ಓಪನ್ ಮಾಡಿದ್ರೆ ಇವಾಗ ಈ ಸಿಗ್ನಲ್ ಅಲ್ಲಿ ಬಂದೆಲ್ಲ ಜಾಮ್ ಆಗ್ತಾ ಇತ್ತು. ಸಿಗ್ನಲ್ ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನೋಡಿ, ಇದೇ ಕಡಬ್ಗೆರೆ ಕ್ರಾಸ್ ಇದು. ನೋಡಿ, ಇಲ್ಲಿಂದ ನೋಡಿ ಲೆಫ್ಟ್ ತಗೊಂಡ್ರೆ ಸ್ಟ್ರೈಟ್ ಹೋದ್ರೆ ನಿಮ್ಗೆ ಮಾಗಡಿ ಹೋಗುತ್ತೆ, ಮಾಗಡಿ ಸಿಟಿಗೆ. ಈ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಮೈಸೂರು ರೋಡ್ಗೆ ಹೋಗುತ್ತೆ. ನೋಡಿ, ಅಲ್ಲೇ ಎಲ್ಲ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಲ್ಲೆಲ್ಲ. ಇದು ಅದೇ ಒಂದು ಹೆಸರು ಕೂಡ ಇಟ್ಟಿದ್ದಾರೆ, SM ಕೃಷ್ಣ ರೋಡ್ ಅಂತ. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ರಸ್ತೆ ಅಂತ. ಸಾಮಾನ್ಯವಾಗಿ ಕಡಬ್ಗೆರೆ ಕ್ರಾಸ್ ಎಲ್ಲಿದೆ ಅಂತ ಕೆಲವ್ರಿಗೆ ಗೊತ್ತಿಲ್ಲ. ಅದೇ ನೀವು ನೈಸ್ ರೋಡ್ ಜಂಕ್ಷನ್, ಮಾಗಡಿ ರೋಡ್ ನೈಸ್ ರೋಡ್ ಜಂಕ್ಷನ್ ಇದೆಯಲ್ಲ, ಅಲ್ಲಿಂದ ನೀವು ಮಾಗಡಿ ಕಡೆಗೆ ಮುಂದೆ 2-2.5 ಕಿಲೋಮೀಟರ್ ಮುಂದೆ ಬಂದ್ರೆ ಈ ಕಡಬ್ಗೆರೆ ಕ್ರಾಸ್ ಸಿಗುತ್ತೆ ಇಲ್ಲಿ. ಇಲ್ಲಿಂದ ನೀವು ನೋಡಿ ಈ ತರ ಹಿಂಗೆ ಲೆಫ್ಟ್ ಹೋಗ್ಬೋದು. ಬನ್ನಿ, ಇವಾಗ ಮೈಸೂರು ರೋಡ್ ಅಲ್ಲಿ ಹೋಗಿ ಎಲ್ಲಿ ಜಾಯ್ನ್ ಆಗುತ್ತೆ ಈ ರೋಡ್ ಅಂತ ನಿಮ್ಗೆ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಹೋಗೋಣ ಬನ್ನಿ. ಇವಾಗ ನೋಡಿ, ಇದು ಬಂದು ಸರ್ವಿಸ್ ರೋಡ್. ಇದು ಅಂದ್ರೆ ಈ ಸರ್ವಿಸ್ ರೋಡ್, ಇದು ಬಂದು ಮೇನ್ ರೋಡ್, 3 ಲೈನ್ ಇರುವಂತದ್ದು. ಅದು ಆ ರೋಡ್ ಬಂದು 2 ಲೈನ್ ಇರುವ. ಆ ಕಡೆನೂ ಅಷ್ಟೇನೆ, ಅದು 3 ಆ ಕಡೆನೂ ಅಷ್ಟೇನೆ, 2 ಲೈನ್ ಮತ್ತೆ 3 ಲೈನ್. ರೋಡ್ ಅಂತ ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲಿಂದ ನಿಮಗೆ ಮಿನಿಮಮ್ ಒಂದು 10-15 ಮಿನಿಟ್ಸ್ ಅಲ್ಲಿ ನೀವು ಆರಾಮಾಗಿ ನೀವು ಮೈಸೂರು ರೋಡ್ ಎಲ್ಲಿ ಹೋಗಿ ಜಾಯ್ನ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ಮುಂದೆ ಹೇಳ್ತೀನಿ. ನೋಡಿ ನೋಡಿ, ರೋಡ್ ಎಲ್ಲ ಸಿಂಗಾರ ಮಾಡ್ಬಿಟ್ಟಿದ್ದಾರೆ. ನೈಟ್ ಅಲ್ಲಿ ಹೋದ್ರೆ ಸಾಕಾದಾಗ ಕಾಣಿಸುತ್ತೆ. ರೋಡ್ಗೆಲ್ಲ ಲೈಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಫುಲ್ಲು. ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೋಡ್ ಇದು. ನೋಡಿ, ನಿಮ್ಗೆ ಅಲ್ಲಲ್ಲೇನೆ ನೋಡಿ ಈ ತರ ಹಳ್ಳಿಗಳಿಗೆ ಹೋಗೋದಕ್ಕೆ ರೋಡ್ ಎಲ್ಲ ಕ್ರಾಸ್ ಬಿಟ್ಟಿದ್ದಾರೆ. ನೋಡಿ, ಕನ್ನಳ್ಳಿ, ಈ ರೈಟ್ ಹೋದ್ರೆ ಸೀಗೆಹಳ್ಳಿ, ಸೀದಾ ಹೋದ್ರೆ ಮೈಸೂರು ರೋಡು. ನೋಡಿ, ಅಲ್ಲಿ ಒಂದು ಸರ್ಕಲ್ ಬಂತು ನಿಮ್ಗೆ, ಅಲ್ಲೊಂದು ಲಾಸ್ಟ್ ಹಿಂದೆ ಒಂದು ಸರ್ಕಲ್ ಇದೆ. ನೋಡ್ರಿ, ಈ ತರ ಸರ್ಕಲ್ಗಳು ಒಂದು 3-4 ಸಿಗ್ತವೆ, 5-6 ನೋಡಿ, ಇದೇ ಸರ್ಕಲ್ ಇದು, ಇದೇ ತರ ರೌಂಡ್ ಅಪ್. ಏನಂದ್ರೆ ಈ ಮಾಗಡಿ ರೋಡ್ ಕಡೆ ಅವ್ರಿಗೆ ಈ ಕಡೆ ಎಲ್ಲ ಸಿಟಿಯಿಂದ ಬರೋದು ತುಂಬಾ ಅನುಕೂಲ ಆಗುತ್ತೆ. ಎಲ್ಲ ಆರಾಮಾಗಿ ಈ ರೋಡಲ್ಲೇ ಓಡಾಡ್ತಾರೆ ಜಾಸ್ತಿ. ಇವಾಗ ಇನ್ಮೇಲೆ ಸಾಮಾನ್ಯವಾಗಿ ಅಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಮುಂದೆ ನಿಮಗೆ ಬತ್ತಾ ಸ್ವಲ್ಪ ವೆಹಿಕಲ್ ಇನ್ನೂ ಜಾಸ್ತಿ ಆಗುತ್ತೆ ರೋಡಲ್ಲಿ. ನೋಡಿ, ಅಲ್ಲಿ ಕೂಡ ಒಂದು ಸರ್ಕಲ್ ಇದೆ. ಅಲ್ಲಿ ಇಂಥ 3 ಆಯ್ತು ಆಲ್ರೆಡಿ, ಇನ್ನೂ ಒಂದು 2-3 ಇರ್ಬೋದು. ನೋಡೋಣ, ಚೆಕ್ ಮಾಡೋಣ. ನೋಡಿ, ಎಲ್ಲ ಈಗ ಬ್ಲಾಕ್ ಕಡೆ ಹೋಗೋದಕ್ಕೆ ಇದೆ. ಸೆಕೆಂಡ್ ಬ್ಲಾಕ್ ನೋಡಿ ಲೆಫ್ಟ್ ತೋರಿಸ್ತಾ ಇದ್ದಾರೆ. 9th ಬ್ಲಾಕು ರೈಟ್ಗೆ ಹೋದ್ರೆ 9th ಬ್ಲಾಕು, ಸ್ಟ್ರೈಟ್ ಹೋದ್ರೆ ಮೈಸೂರು ರೋಡು. ಬನ್ನಿ ಮುಂದೆ ಹೋಗೋಣ. ಹಾಗೇನೆ ನೋಡಿ, ಇದು ರಾಮಚಂದ್ರ ಕಡೆ ಹೋಗುತ್ತೆ ಲೆಫ್ಟ್ ಹೋದ್ರೆ. ರೈಟ್ಗೆ ಹೋದ್ರೆ ನಿಮಗೆ 8th 9th ಅಂತ ತೋರಿಸಿದ್ದಾರೆ. ನೋಡಿ, ಈ ಕಡೆ ರೈಟ್ಗೆ ಮುಂದೆ ಮುಂದೆ ಒಂದು ಸರ್ಕಲ್ ಇದೆ ನಿಮಗೆ. ಈ ಥರ ಸರ್ಕಲ್ ಇನ್ನೂ ಒಂದು 3 ಸಿಗ್ಬೋದು. ಲೆಫ್ಟ್ಗೆ ಹೋಗೋದಕ್ಕೆ ಇದು. ಈ ಕಡೆ ಹೋದ್ರೆ ನೀವು ವಿಶ್ವೇಶ್ವರ ಲೇಔಟ್ ಕಡೆ ಹೋಗ್ತೀರಾ. ಬನ್ನಿ ಈಗ ಹಂಗೆ ಮುಂದೆ ಹೋಗೋಣ. ಇವಾಗ ನೋಡಿ, ಇದೇ ಮೇನ್ ಜಂಕ್ಷನ್. ಅದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕೊಂಗಟ್ಟಕ್ಕೆ ಹೋಗುತ್ತೆ. ಲೆಫ್ಟ್ ತಗೊಂಡ್ರೆ ತಿರ್ಗಾ ಕೆಂಗೇರಿ ಕಡೆ ಇಲ್ಲೇ ಲೆಫ್ಟ್ ಹೋಗ್ಬೋದು. ಮತ್ತು ರೈಟ್ಗೆ ಹೋದರೆ ನಿಮಗೆ ತಾವರೆಕೆರೆ ಹೋಗುತ್ತೆ. ನೋಡಿ, ಮಾಗಡಿಗೆಲ್ಲ ಹೋಗ್ಬೋದು. ಮಾಗಡಿ 33 ಕಿಲೋಮೀಟರ್ ತೋರಿಸ್ತಾ ಇದ್ದಾನೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇವಾಗ ನೋಡಿ, ಇದು ಜಂಕ್ಷನ್ ಆಗುತ್ತೆ. ಇದು ಮತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ನೀವು ಈ ಕಡೆ ಹೋದ್ರೆ ರೈಟ್ ಸೈಡ್ಗೆ ಹೋದ್ರೆ ನೀವು ತಾವರೆಕೆರೆ ಹೋಗ್ಬೋದು. ಇಲ್ಲಿಂದ ನಿಮ್ಮ ಹತ್ರ ಇಲ್ಲಿ ಇದು ಫಸ್ಟ್ ಬ್ಲಾಕು ವಿಶ್ವೇಶ್ವರ ಲೇಔಟ್ ಕಡೆ ಹೋಗುತ್ತೆ. ಇದು ನೋಡು, ಕೊಂಗಟ್ಟು ಮತ್ತೆ ಕೆಂಗೇರಿಗೆ ಹೋಗೋರೆಲ್ಲ ಹಿಂಗೆ ಹೋಗ್ಬೋದು ಈ ಕಡೆ ಲೆಫ್ಟ್ ಸೈಡ್. ನೋಡಿ, ಒಂದು ದೊಡ್ಡ ಸರ್ಕಲ್. ಈ ಥರ ಸರ್ಕಲ್ ಆಲೇ 4 ಆಗಿದೆ. ನೆಕ್ಸ್ಟ್ ನೋಡೋಣ ಬನ್ನಿ ಎಷ್ಟು ಸರ್ಕಲ್ ಈ ಥರ ಸರ್ಕಲ್ ಸಿಗುತ್ತೆ ಅಂತ.
ಇಲ್ಲಿ ಯಾಕೆ ಕ್ಲೋಸ್ ಮಾಡಿಬಿಟ್ಟಿದಾರಲ್ಲ, ಇನ್ನೂ ಓಪನ್ನೇ ಮಾಡಿಲ್ವಾ ಅಂತ. ಓಪನ್ ಮಾಡಿದ್ರು ಅಂತಾರೆ ನೋಡಿ, ಇದು ಕ್ಲೋಸ್ ಆಗಿದೆ. ಇದು ಬನ್ನಿ ನೋಡೋಣ ಮೈಸೂರು ರೋಡ್ಗೆ ಆ ಕಡೆ ಹೋಗ್ಬೋದಾ ಅಂತ. ಮೋಸ್ಟ್ಲಿ ಹೋಗ್ಬೋದು ನೋಡಿ. ಇದೇ ಮೈಸೂರು ರೋಡು ಬಂತು ನೋಡ್ರಿ. ಎಲ್ಲಿ ಹೋಗಿ ಜಾಯ್ನ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇವಾಗ ನಿಮಗೆ. ಮೈಸೂರು ರೋಡ್ಗೆ ಇದೆಲ್ಲೋಗಿ ಜಾಯ್ನ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓ ಇಲ್ಲ ಇಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕ್ಲೋಸ್ ಮಾಡಿದ್ರು ಮೋಸ್ಟ್ಲಿ ಇದೆಲ್ಲ ಬಿಚ್ಚಬೇಕು ಅನ್ಸುತ್ತೆ. ಫಂಕ್ಷನ್ ಮಾಡಿದ್ರಲ್ಲ, ಇದನ್ನೆಲ್ಲ ಇವಾಗ ಬಿಚ್ಚುತ್ತಾ ಇದ್ದಾರೆ. ಮೋಸ್ಟ್ಲಿ ಅಲ್ಲಿ ಕೆಳಗಡೆಯಿಂದ ಎಲ್ಲ ಹೋಗ್ತಾ ಇದ್ದಾರೆ. ಅಲ್ಲಿಂದ ಹೋಗ್ಬೋದು ಗೊತ್ತಿಲ್ಲ. ಬನ್ನಿ ನೋಡೋಣ ಇವಾಗ. ರೋಡಂತೂ ಓಪನ್ ಆಗಿದೆ. ಮೋಸ್ಟ್ಲಿ ಇದೆಲ್ಲ ಇದು ಮಾಡ್ಬೇಕಂತ. ಇನ್ನೂ ಸ್ಟ್ರೈಟ್ ನಿಮಗೆ ಬಿಡಬೇಕು ಅಂತಂದರೆ ಇನ್ನೂ ಒಂದು 4 ದಿನ ಆಗುತ್ತಂತೆ, 2-3 ದಿನ. ಇದೆಲ್ಲ ಬಿಚ್ಚಿ ರೆಡಿ ಮಾಡಿ ಇದು ಟೆಂಟೆಲ್ಲ ಬಿಚ್ಚಬೇಕು. ಇವರು ಫಂಕ್ಷನ್ ಮಾಡಿದ್ದು ಆವಾಗ ಇದು ಓಪನ್ ಆಗುತ್ತೆ ಪೂರ್ತಿ. ಇಲ್ಲಿ ಬಂದು ನೀವು ಈ ಕಡೆ ನೋಡಿ, ಈ ಕಡೆ ಹಿಂಗೆ ಹೋಗ್ಬೇಕಂತೆ. ನೋಡೋಣ ಬನ್ನಿ. ಆ್ಯಕ್ಚುಲಿ ರೋಡ್ ಓಪನ್ ಆಗಿದೆ. ಇದು ನೋಡಿ, ಈ ಕಡೆ ಅಂಡರ್ ಪಾಸು ಕೂಡ ಓಪನ್ ಆಗಿದೆ. ಬಟ್ ಇದೊಂದು ಕಡೆ ಮಾತ್ರ ಬಿಡ್ತಾ ಇದ್ದಾರೆ. ಈ ಕಡೆಯಿಂದ ಬರ್ತಾ ಇದ್ದಾರೆ ನೋಡಿ. ಆ ಕಡೆ ಅದೇ ಮೈಸೂರು ರೋಡ್ ಅಲ್ಲಿ ಕಾಣಿಸ್ತಾ ಇರೋದು ನೋಡಿ. ರೈಟ್ಗೆ ಹೋದರೆ ನಿಮಗೆ 121 ಕಿಲೋಮೀಟ್ರ್ ಮೈಸೂರು ತೋರಿಸಿದ್ದಾರೆ. ಬಿಡದಿ 15 ಕಿಲೋಮೀಟ್ರ್ ತೋರಿಸಿದ್ದಾರೆ. ಈ ಕಡೆ ಕೆಂಗೇರಿ 4 ಕಿಲೋಮೀಟ್ರ್ ನೈಸ್ ರಸ್ತೆ, ಇಲ್ಲೇ ಪಕ್ಕದಲ್ಲಿ 1 ಕಿಲೋಮೀಟ್ರು. ಮೈಸೂರು ರೋಡ್ಗೆ ಬಂದು ನೋಡಿ, ಅಲ್ಲಿ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆಯಲ್ಲ ಆ ಕಡೆ, ಅಲ್ಲಿಗೆ ಜಾಯ್ನ್ ಆಗುತ್ತೆ ಇದು ನೋಡಿ. ಇದೇ ಮೈಸೂರು ರೋಡು ನೋಡಿ. ಇಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ. ಅಲ್ಲಿಂದ ಸುಮಾರು ಒಂದು 10-10.5 ಕಿಲೋಮೀಟ್ರ್ ಆಗುತ್ತೆ. ಒಂದು 15 ಮಿನಿಟ್ಸ್, ಒಂದು 10-15 ನಿಮಿಷ ಜರ್ನಿ ಆಗುತ್ತೆ. ಇಲ್ಲಿ ಬಂದು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ಕಡೆ ಹೋದರೆ ಕೆಂಗೇರಿ, ಲೆಫ್ಟ್ಗೆ ಹೋದರೆ, ರೈಟ್ಗೆ ಹೋದರೆ ಮೈಸೂರು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.